ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯವನ್ನು ತಿರುಗಿಸಿಕೊಳ್ಳಿ, 18ನೇ ವಾಕ್ಯವನ್ನು ಓದಿ. ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನಿಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ನಿಮಗೆ ಅಲ್ಲ, ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಯಾರನ್ನು ಆದುಕೊಳ್ಳುತ್ತಾ ಇದ್ದನೋ ಅವರಿಗೆ ಅಧಿಕಾರವನ್ನು ಕೊಟ್ಟು ದೇಶವನ್ನು, ದೇಶದ ಜನರನ್ನು ನಡೆಸುತ್ತಾ ಇದ್ದನು. ಅದಕ್ಕೆ ಉದಾಹರಣೆಯಾಗಿ ನಾವು ಕಳೆದ ವಾರ ನೋಡಿದೆವು. ಮೋಶೆಯನ್ನು ದೇವರು ಕರೆದು ಜನರನ್ನು ಬಿಡಿಸುವುದಕ್ಕೂ ರಕ್ಷಿಸುವುದಕ್ಕೂ ಮೋಶೆಗೆ ದೇವರು ಅಧಿಕಾರವನ್ನು ಕೊಟ್ಟನು. ಆ ಅಧಿಕಾರ ಮೋಶೆಯ ಕೈಯಲ್ಲಿದ್ದ ಕೋಲಾಗಿತ್ತು. ಹಲ್ಲೆಲೂಯಾ. ಆ ಕೋಲು ಚಾಚುವಾಗ ಅದರ ಮೂಲಕ ಅದ್ಭುತಗಳು ನಡೆಯುತ್ತಾ ಇತ್ತು. ಅದರ ಮೂಲಕ ಅನೇಕ ಅದ್ಭುತಗಳನ್ನು ಫರೋಹನ ಮುಂದೆ ಮೋಶೆ ಮಾಡಿದನು. ಹಲ್ಲೆಲೂಯಾ. ಹಾಗಾದ್ರೆ ಅಧಿಕಾರ ಹಳೆಯ ಒಡಂಬಡಿಕೆಯ ಪ್ರಕಾರ ದೇವರು ಯಾರಿಗೆ ಅಧಿಕಾರ ಕೊಡುತ್ತಾ ಇದ್ದನೋ ಆ ಅಧಿಕಾರ ಅವರ ಮೂಲಕ ನೆರವೇರಿಸಲ್ಪಡುತ್ತಾ ಇತ್ತು. ನೀವು ಹೊಸ ಒಡಂಬಡಿಕೆಗೆ ಬರುವುದಾದರೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಕುಮಾರನನ್ನು ದೇವರು ಈ ಭೂಲೋಕಕ್ಕೆ ಕಳಿಸಿ ಪರಲೋಕದ ಭೂಲೋಕದ ಎಲ್ಲ ಅಧಿಕಾರವನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದನು. ಹಲ್ಲೆಲೂಯಾ. ನಾವು ನೀವು ಹೇಗೆ ಈ ಲೋಕದಲ್ಲಿ ಜನಿಸಿದೆವೋ ಹಾಗೆಯೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಾವು ತಂದೆ ತಾಯಿಗಳ ಮೂಲಕ ಜನಿಸುತ್ತೇವೆ. ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನ ಮೂಲಕ ಜನಿಸಿದನು. ಆತನಿಗೆ ದೇವರು, ತಂದೆಯಾದ ದೇವರು ಪರಲೋಕದ ಭೂಲೋಕದ ಎಲ್ಲ ಅಧಿಕಾರಗಳನ್ನು ದೇವರು ಆತನಿಗೆ ಕೊಟ್ಟಿದ್ದನು. ಅದಕ್ಕೆ ಇಲ್ಲಿ ಯೇಸು ಹೇಳುತ್ತದೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು, ಹಲ್ಲೆಲೂಯಾ, ಎಲ್ಲ ಅಧಿಕಾರವು ನನಗೆ ಕೊಟ್ಟಿತ್ತು. ಯಾವಾಗ ಯೇಸು ಕ್ರಿಸ್ತನು ಜನಿಸಿ ಆತನ ಹಾಗೆ ಬೆಳೆದು ಬರುವ ಆ ದಿವಸಗಳಲ್ಲಿ ಆತನು ಈ ಲೋಕದಲ್ಲಿ ಅಧಿಕಾರ ಉಳ್ಳವನಾಗಿ, ಮಕ್ಕಳಲ್ಲಿ ಗಮನಿಸಿ, ಅಧಿಕಾರ ಉಳ್ಳವನಾಗಿ ಆತನು ನಡೆಯುತ್ತಾ ಇದ್ದನು. ಅಧಿಕಾರ ಉಳ್ಳವನಾಗಿ ಆತನು ಮಾತನಾಡುತ್ತಾ ಇದ್ದನು. ಅಧಿಕಾರ ಉಳ್ಳವನಾಗಿ ಆತನು ಉಪದೇಶ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ. ಯಾಕೆ ಅಧಿಕಾರ ಉಳ್ಳವನಾಗಿ ಉಪದೇಶ ಮಾಡುತ್ತಾ ಇದ್ದನೋ? ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಯಾರಲ್ಲಿ ಅಧಿಕಾರ ಇದೆಯೋ ಅವರ ಅಧಿಕಾರವನ್ನು ಚಲಾಯಿಸುತ್ತಾರೆ. ಹಲ್ಲೆಲೂಯಾ. ಯಾರಿಗೆ ಅಧಿಕಾರ ಇದೆಯೋ ಅವರ ಅಧಿಕಾರವನ್ನು ಚಲಾಯಿಸುತ್ತಾರೆ. ಇಲ್ಲಿ ಮೋಶೆಗೆ ಅಧಿಕಾರ ಇತ್ತು. ಅಧಿಕಾರದ ನಿಮಿತ್ತ ಅವನು 20 ಲಕ್ಷ ಜನರನ್ನು ಹಾಲು ಜೇನು ಹರಿಯುವ ದೇಶದ ಕಡೆಗೆ ನಡೆಸಿಕೊಂಡು ಬಂದನು. ಈ ಅಧಿಕಾರವನ್ನು ಯಾರು ಕೊಟ್ಟರು? ತಂದೆಯಾದ ದೇವರು ಆತನು ಆರಿಸಿಕೊಳ್ಳಲ್ಪಟ್ಟ ಸೇವಕನಿಗೆ ಕೊಟ್ಟನು. ಹಲ್ಲೆಲೂಯಾ. ಈಗ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಒಬ್ಬ ರಕ್ಷಕನು ಈ ಲೋಕಕ್ಕೆ ಬರಬೇಕಾಗಿತ್ತು. ಆ ರಕ್ಷಕನು ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನಾಗಿದ್ದನು. ಈಗ ತಂದೆಯಾದ ದೇವರು ತನ್ನ ಎಲ್ಲ ಅಧಿಕಾರವನ್ನು, ಭೂಲೋಕದ ಪರಲೋಕದ ಎಲ್ಲ ಅಧಿಕಾರವನ್ನು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನಿಗೆ ಕೊಟ್ಟು ಈ ಭೂಲೋಕಕ್ಕೆ ಕಳಿಸಿದನು. ಹಾಗಾದ್ರೆ ಯೇಸು ಕ್ರಿಸ್ತನು ಪರಲೋಕದಲ್ಲಿದ್ದುಕೊಂಡು ಅಧಿಕಾರವನ್ನು ಚಲಾಯಿಸಲಿಲ್ಲ. ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಬಂದು, ಮನುಷ್ಯ ಕುಮಾರನಾಗಿ ಬಂದು ಆತನು ಅಧಿಕಾರ ಉಳ್ಳವನಾಗಿ ನಡೆದುಕೊಳ್ಳುತ್ತಾ ಇದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 1:22ನೇ ವಾಕ್ಯ. ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕೆಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ನೋಡಿ, ಶಾಸ್ತ್ರಿಗಳಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಹೇಗೆ ಜನರನ್ನು ನೋಡಿ, ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕೆಂದ್ರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರ ವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಾ ಇದ್ದನು. ಈಗ ದೇವರು ಉಪದೇಶ ಮಾಡುತ್ತಾ ಇದ್ದಾನೆ. ಹೇಗೆ ಉಪದೇಶ ಮಾಡುತ್ತಾ ಇದ್ದಾನೆ? ಆತನಲ್ಲಿರುವ ಅಧಿಕಾರವನ್ನು ಜನರ ಮುಂದೆ, ಆತನು ಅಧಿಕಾರವಿದ್ದವನಂತೆ ಜನರ ಮುಂದೆ ಮಾತನಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಗೆ ಅಧಿಕಾರ ಕೊಟ್ಟು, ಮೋಶೆ ನಿನ್ನ ಕೈಯಲ್ಲಿರುವ ಕೋಲನ್ನು ತೆಗೆದುಕೊಂಡು ಹೋಗಿ ಬಂಡೆಯ ಮುಂದೆ ನಿಂತು ಮಾತನಾಡು ಅನ್ನುವಾಗ ಅವನ ಅಧಿಕಾರದೊಂದಿಗೆ ಹೋಗುತ್ತಾ ಇದ್ದಾನೆ. ನೈಲ್ ನದಿಯನ್ನು ಒಡೆದ ಕೋಲನ್ನು ತೆಗೆದುಕೊಂಡು ಅವನು ಸಮೂಹವನ್ನು ಕರೆದುಕೊಂಡು ಹೋಗಿ ಬಂಡೆಯ ಮುಂದೆ ನಿಲ್ಲುತ್ತಾ ಇದ್ದಾನೆ. ಹೇಗೆ ಅವನು ಬಂಡೆಯ ಮುಂದೆ ನಿಲ್ಲುತ್ತಾ ಇದ್ದಾನೆ? ಅವನ ಕೈಯಲ್ಲಿ ಅಧಿಕಾರವಿದೆ. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡುವುದಾದರೆ ತಂದೆಯಾದ ದೇವರು ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ತನ್ನ ಒಬ್ಬನೇ ಮಗನಿಗೆ ಕೊಟ್ಟಿದ್ದಾನೆ. ಈಗ ಈತನು ಎಲ್ಲಿದ್ದಾನೆ? ಪರಲೋಕದಲ್ಲಿ ಇಲ್ಲ, ಭೂಲೋಕದಲ್ಲಿದ್ದಾನೆ. ಸಹಜವಾಗಿ ಮನುಷ್ಯರ ಮಧ್ಯದಲ್ಲಿ, ಸಾಮಾನ್ಯವಾದ ಮನುಷ್ಯರ ಮಧ್ಯದಲ್ಲಿ ಆತನು ಇದ್ದಾನೆ, ಜೀವಿಸುತ್ತಾ ಇದ್ದಾನೆ. ಆದರೂ
ಅವರ ಮಧ್ಯದಲ್ಲಿ ಈತನು ಹೇಗೆ ನಡೆದುಕೊಳ್ಳುತ್ತಾ ಇದ್ದಾನೆ? ಅಧಿಕಾರವುಳ್ಳವನಾಗಿ ಉಪದೇಶ ಮಾಡುತ್ತಾ ಇದ್ದಾನೆ, ಅಧಿಕಾರವುಳ್ಳವನಾಗಿ ದೆವ್ವಗಳಿಗೆ ಆಜ್ಞೆ ಮಾಡುತ್ತಾ ಇದ್ದಾನೆ, ಅಧಿಕಾರವುಳ್ಳವನಾಗಿ ರೋಗಿಗಳನ್ನು ನೋಡಿ ಮಾತನಾಡುತ್ತಾ ಇದ್ದಾನೆ, ರೋಗಿಗಳಿಗೆ ಬಿಡುಗಡೆ ಕೊಡುತ್ತಾ ಇದ್ದಾನೆ, ಅಧಿಕಾರವುಳ್ಳವನಾಗಿ ಸತ್ತವರನ್ನು ಎಬ್ಬಿಸುತ್ತಾ ಇದ್ದಾನೆ. ಹಾಗಾದ್ರೆ ಹೇಗೆ ಇದು ನಡೆಯುತ್ತಾ ಇದೆ? ಇವನಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಇವನಿಗೇನು ಕೊಡಲ್ಪಟ್ಟಿದೆ? ಅಧಿಕಾರ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಇಬ್ಬರಲ್ಲಿ ನೌಕರಿ ಗೌರ್ಮೆಂಟ್ ಕೆಲಸಕ್ಕೆ ಹೋಗೋರಿದ್ದಾರೆ, ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಸರ್ಕಾರ ಅವರಿಗೆ ಏನು ಕೊಟ್ಟಿದೆ? ನೀವು ಇದಕ್ಕಾಗಿ ನೇಮಿಸಲ್ಪಟ್ಟಿದ್ದೀರಿ, ನೀವು ಇದನ್ನು ಮಾಡಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಅವರ ಕೆಲಸ ಏನು? ಸರ್ಕಾರ ಅವರಿಗೆ ಏನು ಹೇಳಿದೆಯೋ ಆ ಅಧಿಕಾರವನ್ನು ಅವರಿಗೆ ಕೊಡಲ್ಪಟ್ಟಿದೆ, ಅದು ಅವರ ಮೂಲಕ ನೆರವೇರಿಸಲ್ಪಡುತ್ತೆ. ಹಳೆಯ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಮೋಶೆಯನ್ನು ಕರೆದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಅವನು 20 ಲಕ್ಷ ಜನರನ್ನು ನಡೆಸಿಕೊಂಡು ಬರುತ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಿಗೆ ಭೂಲೋಕದ ಪರಲೋಕದ ಎಲ್ಲ ಅಧಿಕಾರಗಳನ್ನು ಕೊಟ್ಟು ತಂದೆಯಾದ ದೇವರು ಈ ಲೋಕಕ್ಕೆ ಕಳಿಸಿದನು. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತನಿಗೆ ಒಂದು ಗೊತ್ತು, ನನಗೆಲ್ಲ ಅಧಿಕಾರವನ್ನು ಪರಲೋಕದ ದೇವರು ತಂದೆಯಾದ ದೇವರು ನನಗೆ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಾನು ಸಾಮಾನ್ಯ ಮನುಷ್ಯನಲ್ಲ, ಈ ಜನರ ಮಧ್ಯದಲ್ಲಿ ನಾನು ಸಾಮಾನ್ಯವಾಗಿ ಜೀವಿಸುವವನಲ್ಲ, ನನಗೊಂದು ಅಧಿಕಾರ ಇದೆ. ಆ ಅಧಿಕಾರ ಕೊಟ್ಟಿರುವುದು ಪರಲೋಕದ ದೇವರು. ಹಾಗಾದ್ರೆ ಅಧಿಕಾರವನ್ನು ನಾನೇನು ಮಾಡುತ್ತೇನೆ? ಚಲಾಯಿಸುತ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಅಧಿಕಾರವನ್ನು ನಾವು ಯಾವುದಕ್ಕಾಗಿ ಚಲಾಯಿಸಬೇಕು? ತಪ್ಪಾದ ಕಾರ್ಯಗಳಿಗೆ ಚಲಾಯಿಸಬಾರದು. ಹಲ್ಲೆಲೂಯಾ. ಮೋಶೆ ಅದನ್ನು ಮಾಡಲಿಲ್ಲ. ಅವನು ಮಾಡಿದ ಒಂದೇ ತಪ್ಪು, ಮಾತನಾಡು ಅನ್ನುವಾಗ ಅವನು ಕೋಲು ತೆಗೆದು ಒಡೆದನು. ಒಂದು ತಪ್ಪಲ್ಲದೆ ಅವನೆಲ್ಲವನ್ನು ದೇವರನ್ನು ಕೇಳಿ ದೇವರ ಚಿತ್ತದ ಪ್ರಕಾರ ನಡೆಸಿಕೊಂಡು ಬಂದನು. ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಅಧಿಕಾರ ಉಳ್ಳವನಾಗಿದ್ದಾನೆ. ಆತನು ಯಾವ ತಪ್ಪು ಮಾಡಲಿಲ್ಲ. ಹಲ್ಲೆಲೂಯಾ. ಎಲ್ಲ ಜನರಿಗೆ ಒಳ್ಳೆಯದನ್ನೇ ಮಾಡುತ್ತಾ ಇದ್ದನು. ಜನರು ಎಲ್ಲ ಒಳ್ಳೆಯದನ್ನೇ ಹೊಂದಿಕೊಳ್ಳುತ್ತಾ ಇದ್ದಾರೆ. ಈ ಭಾಗದಲ್ಲಿ ನೀವು ನೋಡುವುದಾದರೆ ಆತನ ಅಧಿಕಾರವಿದ್ದಂತೆ, ಹಲ್ಲೆಲೂಯಾ, ಏನು ಮಾಡುತ್ತಾ ಇದ್ದಾನೆ? ಜನರನ್ನು ನೋಡಿ ಉಪದೇಶಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಹೇಗೆ ಈ ಅಧಿಕಾರ ಬಂತು? ತಂದೆಯಾದ ದೇವರು ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯಾ. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಿಗೆ ತನ್ನ ಅಧಿಕಾರವನ್ನು, ತನ್ನಲ್ಲಿರುವ ಎಲ್ಲ ಅಧಿಕಾರವನ್ನು ಕೊಟ್ಟು, ನೀನು ಹೋಗು, ಈ ಲೋಕವನ್ನು ರಕ್ಷಿಸು, ಪಾಪಿಗಳನ್ನು ರಕ್ಷಿಸು, ಪಾಪಿಗಳನ್ನು ಬಿಡಿಸು, ಸತ್ತವರನ್ನು ಎಬ್ಬಿಸು, ದೆವ್ವಗಳನ್ನು ಓಡಿಸು, ಸೈತಾನನ ತಲೆಯನ್ನು ತುಳಿ, ನಿನಗೆಲ್ಲ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ ಎಂದು ತಂದೆಯಾದ ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳಿಸಿಕೊಟ್ಟ ಮೇಲೆ ಮಗನು ತಂದೆ ಕೊಟ್ಟಿರುವ ಅಧಿಕಾರವನ್ನು ತೆಗೆದುಕೊಂಡು ಈ ಭೂಲೋಕದಲ್ಲಿ ನಡೆಯುತ್ತಾ ಇದ್ದಾನೆ. ಹಲ್ಲೆಲೂಯಾ. ಸಂದೇಶವನ್ನು ಗಮನಿಸಿ. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಿಗೆ ಅಧಿಕಾರವನ್ನು ಕೊಟ್ಟು ಕಳಿಸಿದ್ದಾನೆ. ಈಗ ಮಗನು ಏನು ಮಾಡುತ್ತಾ ಇದ್ದಾನೆ? ನನ್ನ ತಂದೆ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಈ ಲೋಕದ ಮೇಲೆ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಸೈತಾನನ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ರೋಗದ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಹಲ್ಲೆಲೂಯಾ, ಶಾಪದ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಈತನು ಏನು ಮಾಡುತ್ತಾ ಇದ್ದಾನೆ? ಅಧಿಕಾರವನ್ನು, ಶಾಪವನ್ನು ನೋಡಿ ಹೇಳುತ್ತಾ ಇದ್ದಾನೆ, ಶಾಪ ಜನರನ್ನು ಬಿಟ್ಟು ಹೋಗಲಿ. ದೆವ್ವಗಳನ್ನು ನೋಡಿ ಹೇಳುತ್ತಾ ಇದ್ದಾನೆ, ದೆವ್ವಗಳು ಬಿಟ್ಟು ಹೋಗಲಿ. ರೋಗಿಗಳನ್ನು ನೋಡಿ ಹೇಳುತ್ತಾ ಇದ್ದಾನೆ, ರೋಗಗಳು ಗುಣವಾಗಲಿ. ಹಲ್ಲೆಲೂಯಾ. ಹಾಗಾದ್ರೆ ಏನು ಹೊರಡುತ್ತಾ ಇದೆ ಈತನ ಮೂಲಕ? ಅಧಿಕಾರ ಹೊರಡುತ್ತಾ ಇದೆ. ಹಲ್ಲೆಲೂಯಾ. ಏನು ಹೊರಡುತ್ತಾ ಇದೆ? ಅಧಿಕಾರ ಹೊರಡುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಧಿಕಾರ ಉಳ್ಳವನು ಅಧಿಕಾರವನ್ನು ಹೊರಡಿಸುತ್ತಾನೆ. ಹಲ್ಲೆಲೂಯಾ. ಈಗ ಅಧಿಕಾರ ಉಳ್ಳವನು ಶಿಷ್ಯರನ್ನು ಕರೆಯುತ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ನೋಡಿ, ಯೇಸು ಕ್ರಿಸ್ತನಲ್ಲಿ ಅಧಿಕಾರ ಇದೆ. ಈ ಅಧಿಕಾರವನ್ನು ಶಿಷ್ಯರಿಗೆ ಕೊಡುತ್ತಾ ಇದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಾಕ್ಯ. ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಅವರಿಗೆ ಅಧಿಕಾರ ಕೊಟ್ಟನು. ಯಾರಿಗೆ ಅಧಿಕಾರ ಕೊಟ್ಟನು? ಶಿಷ್ಯರಿಗೆ ಅಧಿಕಾರ ಕೊಟ್ಟನು. ಯಾರು ಈ ಶಿಷ್ಯರು? ನಾವು ಹೇಗೆ ಲೋಕ ರೀತಿಯಾಗಿ ಕೆಲಸಗಳನ್ನು ಮಾಡುತ್ತಾ ಇದ್ದೇವೋ, ಹೇಗೆ ಲೋಕ ರೀತಿಯಾಗಿ ಈಗ ನಾವು ಜೀವಿಸುತ್ತಾ ಇದ್ದೇವೋ, ಹಾಗೆ ಶಿಷ್ಯರು ಮೀನುಗಳನ್ನು ಹಿಡಿಯುತ್ತಾ ಇದ್ದರು, ಲೋಕ ಸಂಬಂಧವಾದ ಕಾರ್ಯಗಳನ್ನು ಅವರು ಮಾಡುತ್ತಾ ಇದ್ದರು.
ಇದ್ದರು. ಈಗ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ಯೇಸು ಕ್ರಿಸ್ತನ್ ಏನು ಮಾಡಿದನು? ಶಿಷ್ಯರನ್ನು ಕರೆದನು. ಹಲ್ಲೆಲೂಯ. ನೀವು ನನ್ನ ಹಿಂದೆ ಬನ್ನಿ, ನೀವು ನನ್ನ ಹಿಂದೆ ಬನ್ನಿ, ನೀವು ನನಗಾಗಿ ಜೀವಿಸಿ ಎಂದು ಯೇಸು ಕ್ರಿಸ್ತನ್ ಏನು ಮಾಡ್ತಾ ಇದ್ದಾನೆ? ಶಿಷ್ಯರನ್ನು ಕರೆದನು. 12 ಜನ ಶಿಷ್ಯರನ್ನು ಕರೆದು ಈಗ ಅಧಿಕಾರ ಕೊಡುತ್ತಾ ಇದ್ದಾನೆ. ಹಲ್ಲೆಲೂಯ. ಅಧಿಕಾರ ಉಳ್ಳವರೇ ಅಧಿಕಾರವನ್ನು ಕೊಡುತ್ತಾರೆ. ಸರ್ಕಾರ ನಡೆಸುವವರಿಗೆ ಅಧಿಕಾರ ಇದೆ. ಅಧಿಕಾರವನ್ನು ಮತ್ತೊಬ್ಬರಿಗೆ ಅಧಿಕಾರಿಗಳು ಅಧಿಕಾರವನ್ನು ಕೊಡುತ್ತಾರೆ. ಹಾಗಾದ್ರೆ ಯಾರಿಗೆ ಅಧಿಕಾರ ಇದೆಯೋ ಅವರೇ ಮತ್ತೊಬ್ಬರಿಗೆ ಅಧಿಕಾರ ಕೊಡುವವರಾಗಿದ್ದಾರೆ. ಇಲ್ಲಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಿಗೆ ಅಧಿಕಾರವನ್ನು ಕೊಟ್ಟನು. ಈಗ ಯೇಸು ಕ್ರಿಸ್ತನಲ್ಲಿ ಅಧಿಕಾರವಿದೆ. ಈಗ ಈ ಅಧಿಕಾರವನ್ನು ದೇವರು ಏನು ಮಾಡುತ್ತಾ ಇದ್ದಾನೆ? ನೀವು ಬನ್ನಿ ಎಂದು ಕರೆದು ಅವರಿಗೆ ಅಧಿಕಾರವನ್ನು ಕೊಡುತ್ತಾ ಇದ್ದಾನೆ. ಹೇಗೆ? ಈತನು ದೆವ್ವಗಳನ್ನು ಓಡಿಸುತ್ತಾ ಇದ್ದನು, ಈತನು ರೋಗಿಗಳನ್ನು ಸೌಖ್ಯಪಡಿಸುತ್ತಾ ಇದ್ದನು, ಈತನು ಜನರನ್ನು ರಕ್ಷಿಸುತ್ತಾ ಇದ್ದನು, ಈತನು ಜನರನ್ನು ಬಿಡಿಸುತ್ತಾ ಇದ್ದನು. ಈಗ ಶಿಷ್ಯರನ್ನು ಕರೆದಿದ್ದಾನೆ, ಶಿಷ್ಯರ ಜೊತೆಯಲ್ಲಿದ್ದಾರೆ. ಈಗ ಶಿಷ್ಯರಿಗೆ ಏನು ಮಾಡುತ್ತಾನೆ? ಆತನಲ್ಲಿರುವ ಅಧಿಕಾರವನ್ನು ಅವರಿಗೂ ಕೊಡುತ್ತಾ ಇದ್ದಾನೆ. ನೀವು ಹೋಗಿ, ಪಟ್ಟಣಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ, ಕುಟುಂಬಗಳಿಗೆ ಹೋಗಿ, ನೀವು ದೆವ್ವಗಳನ್ನು ಬಿಡಿಸಿ, ರೋಗಿಗಳನ್ನು ಗುಣಪಡಿಸಿ, ರಕ್ಷಣೆ ಇಲ್ಲದವರಿಗೆ ರಕ್ಷಣೆ ಕೊಡಿ. ಹಲ್ಲೆಲೂಯ. ನಿಮ್ಮಲ್ಲಿರುವ ಸಮಾಧಾನವನ್ನು ಸಮಾಧಾನ ಇಲ್ಲದವರಿಗೆ ಕೊಡಿ. ನಾನು ನಿಮಗೆ ಈ ಅಧಿಕಾರವನ್ನು ಕೊಡುತ್ತಾ ಇದ್ದೇನೆ. ಹಲ್ಲೆಲೂಯ. ಈಗ ಅಧಿಕಾರ ಇಲ್ಲದೆ ಲೋಕ ಸಂಬಂಧವಾಗಿ ಜೀವಿಸುತ್ತಾ ಇದ್ದ ಶಿಷ್ಯರಿಗೆ ಅಧಿಕಾರ ಬರುತ್ತಾ ಇದೆ. ಹಲ್ಲೆಲೂಯ. ಯಾವುದರ ಮೇಲೆ ಅಧಿಕಾರ ಬರುತ್ತಾ ಇದೆ? ರೋಗಿಗಳ ಮೇಲೆ, ದೆವ್ವಗಳ ಮೇಲೆ, ಹಲ್ಲೆಲೂಯ, ಕುಟುಂಬಗಳ ಮೇಲೆ, ಪಟ್ಟಣಗಳ ಮೇಲೆ, ದೇಶದ ಮೇಲೆ. ಈಗ ಇವರು ಒಂದು ದಿವಸ ಯಾವುದಕ್ಕೂ ಯೋಗ್ಯರಾಗಿರಲಿಲ್ಲ. ಏನೋ ಕೆಲಸ ಮಾಡಬೇಕು, ಸಂಪಾದಿಸಬೇಕು, ತನ್ನ ಕುಟುಂಬಗಳನ್ನು ನಡೆಸಬೇಕು. ಹಾಗೆ ಜೀವಿಸುವವರನ್ನು ಯೇಸು ಕರೆದು ನನ್ನಲ್ಲಿರುವ ಅಧಿಕಾರವನ್ನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯ. ಈಗ ಇವರ ಅಧಿಕಾರ ಇಲ್ಲದವರು ಅಧಿಕಾರಿಗಳಾಗಿ ಮಾರ್ಪಡುತ್ತಾ ಇದ್ದಾರೆ. ಯಾವುದರ ಮೇಲೆ ಅಧಿಕಾರಿಗಳಾಗಿ ಮಾರ್ಪಡುತ್ತಾ ಇದ್ದಾರೆ? ದೆವ್ವಗಳನ್ನು ಓಡಿಸುವುದಕ್ಕೆ, ರೋಗಿಗಳನ್ನು ಗುಣಪಡಿಸುವುದಕ್ಕೆ, ಹಲ್ಲೆಲೂಯ, ಎಲ್ಲ ತರದ ಬೇನೆಗಳನ್ನು ವಾಸ ಮಾಡುವುದಕ್ಕೆ ದೇವರು ಅವರಿಗೆ ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯ. ಈಗ ಅಧಿಕಾರ ಇದೆ. ಅಧಿಕಾರ ಉಳ್ಳವನು ಅಧಿಕಾರ ಇಲ್ಲದವರಿಗೆ, ಸಾಧಾರಣವಾಗಿ ಜೀವಿಸುವ ಮನುಷ್ಯರಿಗೆ ಕರೆದು, ನೀವು ಸಾಧಾರಣವಾಗಿ ಜೀವಿಸಬೇಕಾದವರಲ್ಲ, ನೀವು ನನ್ನ ಮಕ್ಕಳು, ನೀವು ನನ್ನ ಅಧಿಕಾರವನ್ನು ತೆಗೆದುಕೊಳ್ಳಿ, ನೀವು ಅಧಿಕಾರವನ್ನು ಈ ಲೋಕದಲ್ಲಿ ಚಲಾಯಿಸಿ. ಹಲ್ಲೆಲೂಯ. ಈಗ ಇವರು ಅಧಿಕಾರ ಉಳ್ಳವರಾಗಿ ಬದಲಾದರು. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 16ನೇ ವಾಕ್ಯ. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರಕೊಂಡು ಬಂದಿದ್ದೆನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಅಂದನು. ಸಾಕು. ಹಲ್ಲೆಲೂಯ. ಇಲ್ಲಿ ಒಂದು ಸಂಭವ ನಡೆಯುತ್ತಾ ಇದೆ. 14ನೇ ವಾಕ್ಯದಿಂದ ನೋಡುವುದಾದರೆ, ದೇವರು ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಈಗ ಶಿಷ್ಯರನ್ನು ನೋಡಿ ಒಬ್ಬನು ಹೇಳುತ್ತಾ ಇದ್ದಾನೆ, ದೇವರೇ, ನಿನ್ನ ಶಿಷ್ಯರು ಪ್ರಾರ್ಥನೆ ಮಾಡಿದರು, ಈ ಕಾಯಿಲೆ ಗುಣ ಆಗಲಿಲ್ಲ. ಹಲ್ಲೆಲೂಯ. ಈ ಸಮಸ್ಯೆ ಬಗೆಹರಿಯಲಿಲ್ಲ, ಅದಕ್ಕೆ ನಾನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿದ್ದೇನೆ. ಹಲ್ಲೆಲೂಯ. ಈಗ ನಾವು 10ನೇ ವಾಕ್ಯದಲ್ಲಿ ನೋಡಿದೆವು, ಶಿಷ್ಯರಿಗೆ ದೇವರು ಅಧಿಕಾರವನ್ನು ಕೊಟ್ಟನು. ಯಾವುದರ ಮೇಲೆ ಅಧಿಕಾರ ಕೊಟ್ಟನು? ದೆವ್ವಗಳ ಮೇಲೆ, ರೋಗಿಗಳ ಮೇಲೆ, ಎಲ್ಲಾ ತರವಾದ ಬೇನೆಗಳ ಮೇಲೆ ದೇವರು ಅವರಿಗೆ ಅಧಿಕಾರವನ್ನು ಕೊಟ್ಟನು. ಇಲ್ಲಿ 17ನೇ ವಾಕ್ಯದಲ್ಲಿ ನೋಡುವುದಾದರೆ, ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನು, ಹಲ್ಲೆಲೂಯ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ, ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿ ಬೀಳುತ್ತಾ ಇರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ, ಗಮನಿಸಿ, ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೇನು. ಹಲ್ಲೆಲೂಯ. ಆದರೆ ಅವರಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು. ಹಲ್ಲೆಲೂಯ. ಹಲ್ಲೆಲೂಯ. ಈಗ ನೋಡಿ, ಅಧಿಕಾರ ಕೊಟ್ಟು ಇವರು ದೆವ್ವಗಳನ್ನು ಓಡಿಸುವುದಕ್ಕೆ, ರೋಗಿಯನ್ನು ಬಿಡಿಸುವುದಕ್ಕೆ ಇವರಿಗೆ ಆಗದೆ ಹೋಗಿದೆ. ದೇವರ ಅಧಿಕಾರ ಇದೆ, ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದರೆ ಈ ಸಂಭವವನ್ನು ನೋಡುವಾಗ, ಶಿಷ್ಯರು ಪ್ರಾರ್ಥನೆ ಮಾಡುವಾಗ ಆ ಮೂರ್ಛಾ ರೋಗಿಗೆ ಸೌಖ್ಯವಾಗಲಿಲ್ಲ. ಈಗ ಅವನು ಬಂದು ಹೇಳುತ್ತಾ ಇದ್ದಾನೆ, ದೇವರೇ, ನಿನ್ನ ಶಿಷ್ಯರು ಪ್ರಾರ್ಥನೆ ಮಾಡಿದರು, ನನ್ನ ಮಗನು ಹಾಗೇ ಇದ್ದಾನೆ, ನೀನು ನನ್ನ ಮಗನಿಗೆ ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ. 18ನೇ ವಾಕ್ಯವನ್ನು ನೋಡುವುದಾದರೆ, ಯೇಸು ಅವನನ್ನು ಗದರಿಸಲು ಆ ದೆವ್ವ ಅವನನ್ನು ಬಿಟ್ಟು ಹೋಯಿತು. ಹಲ್ಲೆಲೂಯ. ಹಾಗಾದ್ರೆ ಶಿಷ್ಯರಿಗೆ ವಿಧೇಯರಾಗದ ದೆವ್ವ ಈಗ ಯೇಸು ಕ್ರಿಸ್ತನ ಅಧಿಕಾರಕ್ಕೆ ವಿಧೇಯಗೊಳ್ಳುತ್ತಾ ಇದೆ. ಹಲ್ಲೆಲೂಯ. ಹಾಗಾದ್ರೆ ಅಧಿಕಾರ ಈತನಲ್ಲಿದೆ, ಈ ಅಧಿಕಾರ ಚಲಾವಣೆಯಾಗುತ್ತಾ ಇದೆ. ಅಧಿಕಾರ ಕೊಟ್ಟ ಶಿಷ್ಯರು ಅಧಿಕಾರವನ್ನು ನೆರವೇರಿಸುವುದಕ್ಕಾಗಲಿಲ್ಲ. ಹಲ್ಲೆಲೂಯ. ಹಾಗಾದ್ರೆ ಎಲ್ಲೋ ಕೊರತೆ ಇದೆ.